ಮಂಡ್ಯ ನಗರದ ಹೊರವಲಯದಲ್ಲಿರುವ ಮಂಡ್ಯ ಕ್ಲಬ್ ಆವರಣದಲ್ಲಿ ನಡೆದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ಭಾರೀ ವಾದ-ವಿವಾದ ಮತ್ತು ಗದ್ದಲಕ್ಕೆ ಸಾಕ್ಷಿಯಾಯಿತು. ಸುಮಾರು 13 ವರ್ಷಗಳಿಂದ ಅಧಿಕಾರದಲ್ಲಿರುವ ಆಡಳಿತ ಮಂಡಳಿಯ ವಿರುದ್ಧ ಸದಸ್ಯರು ಅಸಮಾಧಾನ ವ್ಯಕ್ತಪಡಿಸಿ ಹೊಸಬರಿಗೆ ಅವಕಾಶ ನೀಡಬೇಕೆಂದು ಪಟ್ಟು ಹಿಡಿದರು. ವಾರ್ಷಿಕ ಮಹಾಸಭೆ ಸರ್ ಕಾರ್ಯದರ್ಶಿಯವರೇ, ಅರ್ಜೆಂಟ್ ಏನಿತ್ತು ಮತ್ತೆ ನೀವ್ ಹೇಳ್ತಾ ಇದ್ದೀರಿ, ನೀವೇ ಉತ್ತರ ಕೊಟ್ಟಿದ್ದೀನ ಅರ್ಜೆಂಟ್ ಇತ್ತು ಪ್ರಿಂಟ್ ಮಾಡಿಸ್ಕೊಳ್ಳಿ ಅಂದ್ರಿ. ವಾಟ್ ಯು ಮೀನ್ ಬೈ ಮಹಾಸಭೆ? ಯಾರು ರಿಕ್ವೆಷನ್ ಕೊಟ್ಟಿಲ್ಲ ಬೇಗ ಕರೀರಿ ಮಹಾಸಭೆ ಅಂತ? ಇಲ್ಲ ನೀವೇ ಹೇಳಿದ್ದ ಮಹಾಸಭೆನಾ? ವಾರ್ಷಿಕ ಮಹಾಸಭೆ ವಾರ್ಷಿಕ ಮಹಾಸಭೆ ವಾರ್ಷಿಕ ಮಹಾಸಭೆ ಅರ್ಥ ಏನು ಸರ್? ಅದು ಅರ್ಥ ಬೇಡ ಸರ್. ನೀವ್ ಹೇಳಿದ್ರಿ ಈ ಬುಕ್ ಪ್ರಿಂಟ್ ಮಾಡಿಸಿದ್ರಿ, ನೀವೇನೇ ಪ್ರಶ್ನೆ ಕೇಳಿದ್ರು 15 ದಿನ ಮುಂಚೆ ನೀವು ಪ್ರಶ್ನೆ ಕೇಳಿ ಉತ್ತರ ಕೊಡ್ತೀವಿ ನಾವು. ನೀವ್ ಯಾಕೆ 15 ದಿನ ಮುಂಚೆ ನಾವು ಈ ಬೋರ್ಡ್ ಮುಂದುವರಿಯಲ್ಲ ಅಂತ ನೀವು ಯಾಕೆ ಅದನ್ನು ಪ್ರಿಂಟ್ ಮಾಡಿಸಿಲ್ಲ? ವಾರ್ಷಿಕ ಮಹಾಸಭೆ ತೀರ್ಮಾನ ಆಗಬೇಕದನ್ನ. ಹೋದ್ಸರಿ ವಾರ್ಷಿಕ ಮಹಾಸಭೆಯಲ್ಲಿ 1 ವರ್ಷ ಕಂಟಿನ್ಯೂಷನ್ ಕೊಟ್ಟಿದ್ದೀವಿ ನಿಮ್ಗೆ. ಅದಾದ್ಮೇಲೆ 15 ದಿನ ಮುಂಚೆ ನಾವು ಈ ಮಂಡಳಿ ಮುಂದುವರಿಬಾರ್ದು ಅನ್ನೋ ಪ್ರಶ್ನೆ ಯಾಕೆ ಪ್ರಿಂಟ್ ಮಾಡಿಸಿಲ್ಲ ನೀವು? ಸಭೆ ಆರಂಭವಾಗುತ್ತಿದ್ದಂತೆ ಸದಸ್ಯರು ಆಡಳಿತ ಮಂಡಳಿಯ ಪಾರದರ್ಶಕತೆಯನ್ನು ಪ್ರಶ್ನಿಸಿದರು. 13 ವರ್ಷಗಳಿಂದ ಅಧಿಕಾರಕ್ಕೆ ಅಂಟಿಕೊಂಡಿರುವುದು ಸರಿಯಲ್ಲ, ಸಂಸ್ಥೆಯ ಪ್ರಗತಿಗಾಗಿ ಹೊಸಬರಿಗೆ ದಾರಿ ಮಾಡಿಕೊಡಿ ಎಂದು ಆಗ್ರಹಿಸಿದರು. ಅಲ್ಲದೆ ವಾರ್ಷಿಕ ವರದಿಯ ವಿಷಯಗಳನ್ನು ನಿಯಮದಂತೆ 15 ದಿನಗಳ ಮುಂಚಿತವಾಗಿ ಸದಸ್ಯರಿಗೆ ತಲುಪಿಸದ ಬಗ್ಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಅರ್ಜಿ ಸಲ್ಲಿಸಿ 10 ದಿನ ಕಳೆದರೂ ಏಕೆ ಕ್ರಮ ಕೈಗೊಳ್ಳಲಿಲ್ಲ ಎಂದು ಪ್ರಶ್ನಿಸಿದರು. ಇದು ನಾವು ದುಡ್ಡು ಸಂಸ್ಥೆ ಮಾಡಿರುವುದು ಇನ್ನು ಮಾಡಿಸಿದ್ರೆ ಒತ್ಕೋಯ್ತೀರಿ ಅಂದ್ರೆ ಇಷ್ಟೆಲ್ಲ ಚರ್ಚೆ ಮಾಡ್ತಾ ಇರೋದು. ಅದಕ್ಕೆ ಇಕ್ಕಟ್ಟೆಲ್ಲ ಕೂತ್ತೀರಿ ಅಂದ್ರೆ ಬಿಟ್ಕೊಳ್ತೀವಿ ಬಂದ್ರಪ್ಪ ಯಾರು ಬೇಕಾದ್ರೂ ಆಗಿ ನೀರು ಮುಗಿದ ಸಮಸ್ಯೆ ಬಗ್ಗೆ ನೀವು ಇಕ್ಕಟ್ಟಲ್ಲಿ ಕೂತಿದ್ರಿ, ಒತ್ತಾಡ್ತಾ ಇದ್ದೀರಿ, ನೀವು ಒತ್ತಾಡ್ತಿದ್ದೀರಿ. ಇದಾದ್ರು ಆನ್ಲೈನ್ ಮೆಂಬರ್ಶಿಪ್ ಅಲ್ಲ, ನಾವೇ ಮಲ್ಲಿಕವ್ರನ್ನ ನಿಮ್ ದುಡ್ಡು ಹಾಕಿ ತಂದು ನಮ್ಗೆ ಮೆಂಬರ್ ಮಾಡ್ಕೊಂಡಿಲ್ಲ. ಫಸ್ಟ್ ಇದು ನಿಮ್ಮ ತಲೆ ಹೋಗಿರ್ಲಿ. ಇದು ಆನ್ಲೈನ್ ಮೆಂಬರ್ಶಿಪ್ ಅಲ್ಲ, ದುಡ್ಡು ಕೊಟ್ಟಿದ್ದೀವಿ, ಮೆಂಬರ್ ಮಾಡ್ಕೊಂಡಿದ್ದೀರಿ. ನಮ್ಮ ಹಣದ ಸಂರಕ್ಷಣೆಗೆ ಈ ಚಾರ ಹೋರಾಟ ಮಾಡ್ತಾ ಇರೋದು. ಮಾಡ್ತಾರ ಉದ್ದೇಶ ಏನು? ನೀವು ಯಾವ್ದೋ 15 ದುಡ್ಡು ತಂದು ಸಂಸ್ಥೆ ಕಟ್ಕೊಡ್ತೀವಿ ಅಂದ್ರೆ ನಮ್ಗೆಲ್ಲ ವಯಸ್ಸು ಮುಗಿದೋಗಿರ್ತದೆ. ಕ್ಯಾಟಸಿ ಮಕ್ಕಳು ಇದ್ದಾರೆ, ಮಕ್ಕಳು 66 ಬೇವರ್ಸಿನ ಮನೆ ಎಲ್ಲ ಬಿದ್ದೆ ಮಾಡಲ್ಲ ಅಂತ ಒಂದು ಸಂಸ್ಥೆ ಮೆಂಬರ್ಶಿಪ್ ಆಗೋದು ಯಾಕೆ? ಒಂದು ಸೆಟಲ್ ಮಾಡಿ ಸ್ವಾಮಿ ಚಿಂತಿಲ್ಲ. ನನಗೆ ನೀವು ಮೀಟಿಂಗ್ ನನಗಿನ್ನೊಂದು ನೆಕ್ಸ್ಟ್ ಚರ್ಚೆ ಬಂದಾಗ ಈಗ ಯಾರು ಮಾಡ್ಕೊಂಡು ಹಾಗಾಗಿ ಈ ಚರ್ಚೆ ಒಂದು ನೀವು ಮಾನಸಿಕವಾಗಿ ಸಿದ್ಧರಾಗಿ ನಾವು ಏನೋ ತೀರ್ಮಾನ ತರತೀವಿ, ನಿಮ್ಗೆ ಕಾಲಾವಕಾಶ ಬೇಕು ಅಂತ ಕೇಳ್ತಿದ್ದೀರಿ. ಎಷ್ಟು ದಿನ ನಡೆಯುದು ಬೇಡ ಆಯ್ತಾ? ಇದೊಂದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಪ್ರತಿಯೊಬ್ಬರಿಗೂ ಏನೋ ಒಂದು ನಾನೊಂದು ಮಾಡ್ಬೇಕು ಅನ್ನೋ ಕಳೆದ 13 ವರ್ಷಗಳಿಂದ ನಿರಂತರ ಮುಂದುವರಿಯುತ್ತಿರುವ ಆಡಳಿತ ಮಂಡಳಿ ಪದಾಧಿಕಾರಿಗಳು ದಯಮಾಡಿ ಹೊಸಬರಿಗೆ ಅವಕಾಶ ಮಾಡಿಕೊಟ್ಟು ಸಂಸ್ಥೆಗೆ ಪ್ರಗತಿಗೆ ಸಹಕರಿಸಿ. ಈ ಡೇಟ್ ನೀವು ಅರ್ಜಿ ಕೊಟ್ಟದ್ದು 21. 10 ದಿನ ಆಗದೆ ನಿಮ್ಗೆ ಅರ್ಜಿ ಬಂದು ನಿಮ್ಗೆ ಮಾನಸಿಕ ಸ್ಥಿತಿ ರೆಡಿ ಮಾಡಿರಲಿಕ್ಕೆ 10 ಏನ್ ಚರ್ಚೆ ಆಗುತ್ತೆ ಅಂತ ಅರ್ಜಿ ಕೊಟ್ಟರು. ನೀವು ಹೊಸಬರು ಅವಕಾಶ ಮಾಡ್ಕೊಡಿ ಅಂದ್ರೆ ಎಲ್ಲೂ ಕಮ್ಮಿ ಅಂತಲ್ಲ. ನೀವು 13 ವರ್ಷ ಇದ್ದಿದ್ದೀರಿ, ಒಂದು ಜನ ಹೊಸಬರು ಕೊಡಿ ಅವಕಾಶ ಮಾಡ್ಕೊಡಿ ಅಂತ ಅರ್ಜಿ ಕೊಟ್ಟವ್ರೆ. ನಿಮ್ಗೆ ಅರ್ಜಿ ಕೊಟ್ಟ ನಿಮ್ಗೆ ಮಾನಸಿಕ ಸ್ಥಿತಿ ಇದ್ರೆ ನಿಮ್ಗೆ ಅಧಿಕಾರದ ಅಲಾವಸೆ ಕೂತ್ಕೋಬೇಕು ಅಂತಿದ್ದೀರಿ, ಬಿಡಬೇಕಾಯ್ತಾ ಇಲ್ಲ. ಅಧ್ಯಕ್ಷ ಕೆಟಿ ಹನುಮಂತು ಮಾತನಾಡಿ, ನಾನು ಈಗಾಗಲೇ 5 ವರ್ಷಗಳ ಹಿಂದೆಯೇ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದೇನೆ. ಆ ಪತ್ರ ಇಲ್ಲೇ ಇದೆ. ನಾನು ಅಧಿಕಾರಕ್ಕೆ ಅಂಟಿಕೊಂಡಿಲ್ಲ ಎಂದು ತಿಳಿಸಿದರು. ಕ್ಲಬ್ನ 1 ರೂಪಾಯಿ ಹಣವನ್ನು ದುರುಪಯೋಗಪಡಿಸಿಕೊಂಡಿಲ್ಲ. ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುವಾಗ ಸಂಶಯ ಬರುವುದು ಸಹಜ. ಆದರೆ ಯಾವುದೇ ತಪ್ಪು ನಡೆದಿಲ್ಲ ಎಂದು ಭರವಸೆ ನೀಡಿದರು. ನೂತನ ಕಟ್ಟಡದ ಕಾಮಗಾರಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡುಬಂದಿದ್ದು ನಿಜ. ಅದನ್ನು ಸರಿಪಡಿಸಲು ಮೈಸೂರಿನ ಇಂಜಿನಿಯರ್ಗಳನ್ನು ಕರೆಸಿ ಪರಿಶೀಲಿಸಲಾಗಿದೆ. ಲಿಫ್ಟ್ ಮತ್ತು ಕಟ್ಟಡದ ಗುಣಮಟ್ಟದಲ್ಲಿ ಯಾವುದೇ ರಾಜಿ ಮಾಡಿಕೊಂಡಿಲ್ಲ. ಪ್ರಸ್ತುತ ಕಟ್ಟಡಕ್ಕೆ 1.10 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ ಎಂದು ಹೇಳಿದರು. ನಿಮಗೆ ಚುನಾವಣೆ ಬೇಕಿದ್ದರೆ ನಾಳೆಯೇ ಸಹಕಾರ ಇಲಾಖೆಗೆ ಅರ್ಜಿ ಸಲ್ಲಿಸೋಣ. ಮುಂದಿನ ಸಮಿತಿಯಲ್ಲಿ ನಾನು ಇರುವುದಿಲ್ಲ ಎಂದು ಘೋಷಿಸಿದರು. ನಿಮಗೆ ಬಹಳಷ್ಟು ಜನ ಗೊತ್ತಿಲ್ಲ, ಇಲ್ಲಿ 5 ವರ್ಷದಿಂದಲೇ ನಾನು ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ. ಅದಿನ್ನೂ ಲೆಟರ್ ಇಲ್ಲೇ ಇದೆ, ಯಾರು ಬೇಕಾದ್ರೆ ಇಸ್ಕೊ ನೋಡಿ. ಆಮೇಲೆ ಅಧಿಕಾರಕ್ಕೆ ಅಂಟಿಕೊಂಡಿರಬೇಕು ಅನ್ನೋದು ಯಾವ ಇದು ಅಲ್ಲ. ಯಾಕೆ ಅಂತಂದ್ರೆ ನಾನು ಹೇಳ್ಬೇಕೋ ಹೇಳ್ಬಾರ್ದು ಗೊತ್ತಿಲ್ಲ, ಇಲ್ಲಿ ಈ ಕ್ಲಬ್ಬಲ್ಲಿ ನಾನು 1 ರೂಪಾಯಿನೂ ಕೂಡ ಯಾವ ಇದ್ರ ಮುಂದೆ ಬೇಕಾದ್ರೂ ನಿಮ್ಗೆ ಹೇಳ್ತೀನಿ, 1 ರೂಪಾಯಿನೂ ಕೂಡ ನಾನು ವ್ಯತ್ಯಾಸ ಮಾಡಿಲ್ಲ. ಆದರೆ ಯಾರೇ ಏನಾದರೂ ತಿಳ್ಕೊಂಡಿರ್ಬೋದು. ಯಾಕೆ ಅಂತಂದ್ರೆ ಈಗ ಜೇನ್ ಬಿಚ್ಚುವಾಗ ಆ ಜೇನ್ ಬಿಚ್ಚ ಒಂಚೂರು ತುಪ್ಪ ನಾರನ್ನ ಹಾಕಿರಲ್ವೇ ಅಂತಾರೆ. ಅದು ಸಾಮಾನ್ಯ ಸಹಜ ಅಲ್ವಾ? ಯಾಕೆಂತಂದ್ರೆ ಕೋಟ್ಯಾಂತರ ರೂಪಾಯಿ ವ್ಯವಹಾರ
ಟ್ರಾನ್ಸಾಕ್ಷನ್ ಆಗಿರೋದ್ರಿಂದ ಇದ್ರಲ್ಲಿ ಏನೋ ಸ್ವಲ್ಪ ಆಗಿರ್ಬೋದೇನೋ ಅನ್ನೋಂಥ ಅನುಮಾನ ಇವಾಗ ನಾನು ಹೊರಗಡೆ ಇದ್ರೆ ಅದು ನನಗೂ ಬರುತ್ತೆ ಅಲ್ವಾ. ಹಾಗಾಗಿ ಅದ್ರ ಬಗ್ಗೆ ಯಾರಿಗೂ ಕೂಡ ಎಲ್ಲಷ್ಟು ಅನುಮಾನ ಬೇಡ. ಆಮೇಲೆ ನನಗೂ ಕೂಡ ಈಗಾಗಲೇ ಇದೇನಂತಂದ್ರೆ 70 ವರ್ಷ ಆಯ್ತಾ ಬರ್ತಾ ಇದೆ, ನನಗೂ ಏನಿಲ್ಲ ಅಧ್ಯಕ್ಷನಾಗಿ ಊಟ ಹೊಡ್ಕೊಂಡಿರ್ಬೇಕು, ದೇವರಾಣೆ ಇಲ್ಲ. ಆಮೇಲೆ ನನಗೇನು ಅವಶ್ಯಕತೆನೂ ಇಲ್ಲ. ನನಗೇನು ನಾಳೆನೇ ಬೇಕಾದ್ರೆ ನಿಮ್ಮೆಲ್ಲರೂ ಸಂತೋಷದಿಂದ ನೀವು ಹೋಗ್ರಪ್ಪ ಅಂದರೆ ನಾನೇನು ದೇವರಾಣೆ ಒಂದು ದಿವಸನೂ ಕೂಡ 1 ಗಂಟೆನೂ ಕೂಡ ನಾನು ಇಲ್ಲಿರೋದಿಲ್ಲ. ನೀವು ಹೇಳುವಂಗೆ ನಮ್ಮ ಕೃಷ್ಣನ ಹೇಳಿದ್ರೆ ಊಟದ ಕಾರ್ಯಕ್ರಮ ನಿಜಕ್ಕೂ ಕೂಡ ಇದು ಎಷ್ಟು ಕಷ್ಟದ ಕೆಲಸ ಅಂತೇಳಿ ನಾನು ಅನುಭವಿಸಿ ನನಗೆ 12 ವರ್ಷದಿಂದ ಇದು ಏನು 13 ವರ್ಷದಿಂದ ಮಾಡಿದೀನಿ ಅಂತೇಳಿ ಅದ್ರ ಕಷ್ಟ ಸುಖಗಳು ನನಗೆ ಅರಿವಿದೆ. ಆಮೇಲೆ ಈ ಕಟ್ಟಡದ ವಿಚಾರದಲ್ಲಿ ಹೇಳಿದ್ರಿ ನೀವು, ಈ ಕಟ್ಟಡ ವಿಚಾರದಲ್ಲಿ ಯಾವುದೇ ಲೋಪದೋಷ ಆಗಿಲ್ಲ. ನೀವು ಹೇಳಿದ್ದು ನಿಜ. ನಂಜೇಗೌಡರು ಮತ್ತು ನಮ್ಮ ಗುರುವಣ್ಣ ಹೇಳಿ ಸ್ವಲ್ಪ ಒಂದು ವ್ಯತ್ಯಾಸ ಬಂದಿದೆ ಅಂತ ಹೇಳಿದ್ರು. ಈ ಕಡೆಗೆ ಆ ಕಡೆಗೂ 1 ಅಡಿ ವ್ಯತ್ಯಾಸ ಇರೋದು. ಒಬ್ಬ ಮೈಸೂರಿಂದ ಇಂಜಿನಿಯರ್ ತರಿಸಿ ಲೆವೆಲ್ ಬಾಕ್ಸ ಎರಡಕ್ಕೂ ಕೂಡ ಚೆಕ್ ಮಾಡಿಸಿದಾಗ ಅದು ವ್ಯತ್ಯಾಸ ಬಂದಿದ್ದು ನಿಜ. ಆಮೇಲೆ ಆ ಗುತ್ತಿಗೆದಾರನ ರದ್ದು ಮಾಡಿ ನಾವು ಬೇರೆ ಗುತ್ತಿಗೆದಾರನ ನಮ್ಮ ಗುರುವಣ್ಣವ್ರ ಒಬ್ಬರನ್ನ ಕರ್ಕೊಂಡ್ಬಂದ್ರು. ಅವ್ರ ಹೆಸರೇನು ನಂಜಪ್ಪ ಅಂತ. ಅವರು ಈ ಫೌಂಡೇಶನ್ ಎಲ್ಲ ಮುಗಿಸ್ಬಿಟ್ಟು ಪಾಪ ಅವ್ರು ನನಗೆ ನನ್ನ ಕೈಲಿ ಆಗಲ್ಲ ಕನ್ನಡ ಅಂತೇಳಿ ಅವ್ರು ಹೊರಟೋದ್ರು. ಆಗ ನಾವೇನು ಮಾಡೋದು ಅಂತಂದರೆ ಅಲ್ಲಿ ರೋಡ್ ಲೆವೆಲ್ಗೂ ನಮ್ಮ ಇಲ್ಲಿಗೂ ಕೂಡ 3.5 ಅಡಿ ಹೈಟ್ ಮಾಡಿದ್ವಿ ನಾವು. ಅದು ನಮ್ಮ ಕಣ್ಣು ಕಾಣಲ್ಲ. ಅದು ಯಾವುದೇ ಲೆವೆಲ್ಸ್ ಬಂದು ಚೆಕ್ ಮಾಡಿದ್ರೆ ಯಾರೇ ಇಂಜಿನಿಯರ್ ಕರ್ಕೊಂಡು ಚೆಕ್ ಮಾಡಿಸಿ ರೋಡ್ಗೂ ಈ ಹೈಟ್ ಬಿಲ್ಡಿಂಗ್ ಹೈಟ್ಗೂ 3.5 ಹೈಟ್ ಇದೆ. ಇದು ಅದಕ್ಕೆ ಸಾಕಲ್ವಾ? ಇನ್ನೂ ಜಾಸ್ತಿ ಬೇಕಾ? 3.5 ಹೈಟ್ ಮಾಡಿದ್ದೀವಿ. ಅದೊಂದು ಆಯ್ತಾ. ಆಮೇಲೆ ಮುಂದೆ ಆ ಚಜ್ಜಾನ ನಾವು ಹೊರಗಡೆ ಇದನ್ನು ತೆಗೆಸಿದ್ವಲ್ಲ RCCನಲ್ಲಿ 5 ಅಡಿ ತೆಗೆಸಿದ್ವಿ. 3 ಅಡಿ ಅಲ್ಲ 5 ಅಡಿ. ಅದು ಇಂಜಿನಿಯರ್ ಮೈಸೂರಿಂದ ಒಬ್ರು ಕರ್ಸಿದ್ವಿ, ಮಂಡ್ಯದಿಂದ ಒಬ್ರು ಕರ್ಸಿ ಅದನ್ನ ಫಸ್ಟ್ 4 ಅಡಿಗೆ ನಿಲ್ಲಿಸಿದ್ದು. ಆಮೇಲೆ ಇಲ್ಲ 5 ಅಡಿ 6 ಅಡಿ ಹೇಳಿದ್ರು. 6 ಅಡಿಗೆ ಅದು ಅಲ್ಲಿ ನಮ್ಮದು ಏನು ಡಿಸೈನ್ ಇದೆ ಅದು ತಡೆಯಲ್ಲ. ಹಂಗಾಗಿ 5 ಅಡಿಗೆ ನಾವು ಮತ್ತೆ ನಮ್ಗೆ ಅನುಮಾನ ಬಂತು. ಯಾಕಂದ್ರೆ ಇಷ್ಟು ಮೇಜರ್ ಬಿಲ್ಡಿಂಗ್ ಇದು, 6 ಫ್ಲೋರ್ ಬಿಲ್ಡಿಂಗ್ ಇದು. ಅದು ಅದೇ ನಮ್ದು ಕಾಲಮ್ಸ್ಗಳು ಇಲ್ಲ, ಮಧ್ಯೆ ಬರೀ ಬೀಮ್ ಸ್ಟ್ರಕ್ಚರ್ ಇದು. ಹಾಗಾಗಿ ಮೈಸೂರಿಂದ ಒಬ್ಬರನ್ನ ಇಂಜಿನಿಯರ್ ಕರ್ಕೊಂಡು ಬಂದು ಕಾಂಕ್ರೀಟ್ ಅನ್ನ ನಾವು ಅದು ಇಂಜೆಕ್ಷನ್ ಕೊಟ್ಟು ಚೆಕ್ ಮಾಡ್ತಾರೆ. ಅವ್ರನ್ನ ಸ್ಪಾಟ್ ಚೆಕ್ ಮಾಡಿಸಿ ಅದರಲ್ಲಿ 100% ರಿಸಲ್ಟ್ ಬಂತು. ಆಮೇಲೆ ನಾವು ಬೇಗಕ್ಕೆ ಸ್ಟಾರ್ಟ್ ಮಾಡೋದು. ಅಲ್ಲಿವರೆಗೂ ನಾವು ಯಾಕೆಂತಂದ್ರೆ ನಾನು ಕೂಡ ಒಬ್ಬ ಇಂಜಿನಿಯರ್ ಆದ್ರಿಂದ ಕಟ್ಟಡ ಕಾಮಗಾರಿನಲ್ಲಿ ಯಾವುದೇ ಕಳಪ ಕಾಮಗಾರಿ ಆಗಿಲ್ಲ. ನಾವು ಯಾರನ್ನೇ ಯಾವ ಸಮಯದಲ್ಲಿ ಬೇಕಾದ್ರೂ ಬಂದು ಇಂಜಿನಿಯರ್ನ ಚೆಕ್ ಮಾಡಿಸ್ಕೋಬೋದು. ಅದಿಷ್ಟು ಬಿಲ್ಡಿಂಗಲ್ಲಿ. ಮತ್ತೆ ಈಗ ಇನ್ನೇನಾದರೂ ಬಿಲ್ಡಿಂಗಲ್ಲಿ ನಿಮ್ಗೆ ಏನಾದ್ರು ಅನುಮಾನ ಇದ್ರೆ ತಲೆಯಿಂದ ತೆಗೆದುಬಿಡಿ. ಈಗ ಈ ಬಿಲ್ಡಿಂಗಿಗೆ ಸದ್ಯಕ್ಕೆ 1,10,00,000 ರೂಪಾಯಿ ಖರ್ಚು ಮಾಡಿದ್ವಿ ನಾವು. 1,10,00,000 ಖರ್ಚು ಮಾಡಿದ್ವಿ. ಇನ್ನೂ ನಮ್ಮ ಹತ್ರ ಒಂದು ಸ್ಟೀಲ್ ಒಂದಷ್ಟು ಉಳಿದಿದೆ. ಅದು ಮೇಲ್ಗಡೆಗೂ ಹೆಚ್ಚು ಕಮ್ಮಿ ಸ್ವಲ್ಪ ತಗೊಂಡ್ರೆ ಸಾಕಾಗುತ್ತೆ RCC ಲೆವೆಲ್ವರೆಗೆ. ಹಾಗಾಗಿ ಈಗ ಕಟ್ಟಡದ ವಿಚಾರದಲ್ಲಿ ನಿಮ್ಗೆ ಯಾವುದೇ ಅನುಮಾನ ಇದ್ರೆ ತಲೆ ತೆಗೆದುಬಿಡಿ. ಗುಣಮಟ್ಟದಲ್ಲಿ ನಾವು ಯಾವುದೂ ಕೂಡ ರಾಜಿ ಮಾಡಿಕೊಂಡಿಲ್ಲ. ಸದಸ್ಯರ ಒತ್ತಾಯದ ಮೇರೆಗೆ ಮುಂದಿನ 80ರಿಂದ 90 ದಿನಗಳ ಒಳಗಾಗಿ ಹಿರಿಯ ಸದಸ್ಯರು ಮತ್ತು ಮುಖಂಡರು ಕುಳಿತು ಚರ್ಚಿಸಿ ಚುನಾವಣೆ ಅಥವಾ ರಾಜಿ ಸಂಧಾನದ ಮೂಲಕ ಹೊಸ ಸಮಿತಿ ರಚಿಸುವ ಬಗ್ಗೆ ತೀರ್ಮಾನ ಕೈಗೊಳ್ಳಲು ಸಭೆಯಲ್ಲಿ ನಿರ್ಧರಿಸಲಾಯಿತು. ಮತ್ತೆ ಚುನಾವಣೆ ಬೇಕಾದೀಗ ನೀವು ಹೇಳಿದ್ರೆ ಈಗೇನು ಇದೇ ಬೋರ್ಡು ಊಟ ಹೊಡ್ಕೊಂಡಿರ್ಬೇಕು ಅನ್ನೋದೇನಿಲ್ಲ. ಚುನಾವಣೆ ಬೇಕು ಅಂತಂದ್ರೆ ನಾಳೆನೆ ನಮ್ಮ ಕೋಆಪರೇಟಿವ್ ನಿಮಗೆ ಶ್ರೀಕೃಷ್ಣನಿಗೆಲ್ಲ ಗೊತ್ತು. ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ಗೆ ನಾವು ಅರ್ಜಿ ಬರೀಬೇಕು. ನಾನು ಅತ್ತೆ ಹೇಳ್ತಾ ಇದ್ದೀನಿ, ಚುನಾವಣೆನೋ ಅಥವಾ ಇದು ಯಾವುದೋ ರಾಜಿ ಸಂಧಾನ 7, 6, 7 ನೀವೇನು ಇದು ಮಾಡ್ತೀರಿ ಅದಕ್ಕೆ ತಾವೆಲ್ಲರೂ ಕೂಡ ಕೂತ್ಕೊಂಡು ಮಾತಾಡಿ. ಈಗ 90 ದಿವಸ ಏನು ಬೇಕಾದ್ರೆ 80 ದಿವಸಕ್ಕೆ ಕೂತ್ಕೊಂಡು ಅದರೊಳಗಡೆ ತಾವೆಲ್ಲರೂ ಕೂಡ ಸ್ವಲ್ಪ ಮುಖ್ಯಸ್ಥರು ಕೂತ್ಕೊಂಡು ಮಾತಾಡಿ ಒಂದು ತೀರ್ಮಾನ ಮಾಡ್ಕೊಳ್ಳಿ. ಆಮೇಲೆ ಈ ಮುಂದಿನ ಕಮಿಟಿಯಲ್ಲಿ ನನ್ನ ದೇವರೇ ನನಗೆ ಬೇಡ, ಸಾಕು, ಇಷ್ಟು ದಿವಸ ನಾನು ಸರ್ವಿಸ್ ಮಾಡಿದ್ದೀನಿ, ನಾನು ಯಾವತ್ತೂ ಕೂಡ ಚೇರ್ ಗಂಟು ಕೂತ್ಕೊಂಡು ಅಲ್ಲ, ದಯಮಾಡಿ ಮುಂದಿನ ಕಮಿಟಿಲಿ ನೀವು ಹಿರಿಯರು ಕೂಡ ನಾನು ಇರೋದಿಲ್ಲ. ಸಭೆಯಲ್ಲಿ ಉಪಾಧ್ಯಕ್ಷರಾದ ಆನಂದ್, ಕಾರ್ಯದರ್ಶಿ ಟಿ ನಾರಾಯಣಸ್ವಾಮಿ, ಖಜಾಂಚಿ ಸಿಎಸ್ ಮಂಜು, ಕಾರ್ಯಕಾರಿ ಮಂಗಲಿ ಸದಸ್ಯರಾದ ಕೆ ಗುರುಸ್ವಾಮಿ, ಶಂಕರ್, ಜಿಸಿ ರಾಮು, ಕೆಎಸ್ ಆನಂದ್, ಕೆ ರವಿ, ಎಂಸಿ ಶ್ರೀಕಂಠೇಗೌಡ, ಹಿರಿಯ ಸದಸ್ಯರಾದ ಕೆಟಿ ಶ್ರೀಕಂಠೇಗೌಡ ಸೇರಿದಂತೆ ಸದಸ್ಯರುಗಳು ಹಾಜರಿದ್ದರು.